ಎಲ್ಲರಿಗೂ ನಮಸ್ಕಾರ. ನಿಮ್ಮ ಶ್ರಾವ್ಸ್ ಕಲ್ಪವೃಕ್ಷ ಚಾನಲ್ಗೆ ಸ್ವಾಗತ. ಇವತ್ತು 1 ಕಪ್ ರಾಗಿ ಬಳಸ್ಕೊಂಡು ಈ ರೀತಿ ಇನ್ಸ್ಟೆಂಟ್ ಆಗಿರ್ತಕ್ಕಂಥ ಆರೋಗ್ಯಕರವಾಗಿರ್ತಕ್ಕಂಥ ಹಾಗೆ ಗೂಡಾಗಿರ್ತಕ್ಕಂಥ ರೀತಿಯಲ್ಲಿ ಹೊಸ ಬ್ರೇಕ್ಫಾಸ್ಟ್ ರೆಸಿಪಿನ ಯಾವ ರೀತಿ ಮಾಡೋದು ಅಂತ ನೋಡೋಣ. ತುಂಬಾ ಸರಳವಾದ ವಿಧಾನದಲ್ಲಿ ನಾವು ಇದನ್ನು ಮಾಡ್ಕೊಳ್ಬೋದು. ನಾನು ಕೂಡ ಇಲ್ಲಿ 1 ಕಪ್ ಆಗುವಷ್ಟು, ಈ ಕಪ್ಪಿಂದ 1 ಕಪ್ ಆಗುವಷ್ಟು ರಾಗಿನ ನೀಟಾಗಿ ತೊಳ್ಕೊಂಡು 1 ಗಂಟೆ ಅಥವಾ ಟೈಮ್ ಇತ್ತು ಅಂತಂದರೆ 2 ಗಂಟೆ ನೆನೆಸ್ಕೊಳ್ಳಿ. ನಾನಿಲ್ಲಿ 1 ಗಂಟೆ ನೆನೆಸ್ಕೊಂಡಿದ್ದೆ. ನೋಡಿ, ಈ ರೀತಿ ಕರೆಕ್ಟಾಗಿ ನೆನ್ಕೊಂಡಿರಬೇಕು. 1 ಗಂಟೆ ಆದರೆ ಸಾಕು, ನೆನ್ಕೊಳ್ಳುತ್ತೆ. ಟೈಮ್ ಇತ್ತು ಅಂದರೆ 1-2 ಗಂಟೆ ನೆನೆಸ್ಕೊಳ್ಳಿ. ಇಲ್ಲ ಬೆಳಗ್ಗೆ ಮಾಡೋದಾಯಿತು ಅಂತಂದರೆ ರಾತ್ರಿಯೇ ನೆನೆಸ್ಕೊಳ್ಳಿ. ಇವಾಗ ಇದರಲ್ಲಿರ್ತಕ್ಕಂಥ ನೀರನ್ನ ತೆಗೆದಿಟ್ಕೊಂಡಿದ್ದೀನಿ. ಇವಾಗ ಇದನ್ನು ನಾವು ರುಬ್ಕೊಳ್ಬೇಕಾಗತ್ತೆ. ಮಿಕ್ಸರ್ ಜಾರಿಗೆ ಇದು ಒಂದು ನೆನೆಸಿರ್ತಕ್ಕಂಥ ರಾಗಿನ ಸೇರಿಸ್ಕೊಂಡಿದ್ದೀನಿ. ನೋಡಿ, ನಿಮಗೆ ಕ್ವಾಂಟಿಟಿ ಜಾಸ್ತಿ ಬೇಕು ಅಂತಂದರೆ ಜಾಸ್ತಿ ಕೂಡ ಹಾಕ್ಕೊಳ್ಬೋದು. ಆದರೆ ಇದನ್ನು ಡಬಲ್ ಮಾಡ್ಕೊಳ್ಬೇಕು. ನಾವು ಯಾವ ಕಪ್ಪಿಂದ ರಾಗಿನ ತೊಗೊಂಡಿದ್ದೆ ಅದೇ ಕಪ್ಪಿಂದ 1/4 ಕಪ್ ಆಗುವಷ್ಟು ಮಾತ್ರ ಮೊಸರನ್ನ ಸೇರಿಸ್ಕೊಂಡಿದ್ದೀನಿ. ನಿಮಗೆ ಮೊಸರು ಸೇರೋದಾಯಿತು ಅಂತಂದರೆ ಒಂದು ಅರ್ಧ ಕಪ್ ಆದರೂ ಸೇರಿಸ್ಕೊಳ್ಳಿ. ಇವಾಗ ನೋಡಿ, ಇದನ್ನು ರುಬ್ಕೊಂಡು ಬಂದಿದೆ. ಯಾವ ರೀತಿ ರುಬ್ಬಬೇಕು ಅಂತಂದರೆ ಸ್ವಲ್ಪ ಬೇಗ ಸಣ್ಣ ಆಗೋದಿಲ್ಲ ರಾಗಿ, ಹಾಗಾಗಿ ಒಂದು ಸ್ವಲ್ಪ ಟೈಮ್ ಕೊಟ್ಕೊಂಡು ರುಬ್ಕೊಳ್ಳಿ. ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ರುಬ್ಕೊಳ್ಬೇಕು. ತೀರಾ ಹಿಟ್ಟಾಗಿರಬಾರ್ದು. ಒಂದು ಸ್ವಲ್ಪ ಆದರೂ ರವೆ ಅಂತ ನಮ್ಮ ಕೈಗೆ ಅನ್ನಿಸ್ಬೇಕು, ಆ ರೀತಿಯಲ್ಲಿ ರುಬ್ಕೊಳ್ಬೇಕು. ತೀರಾ ಹಿಟ್ಟಾದರೆ ನಾವು ಮಾಡ್ತಕ್ಕಂಥ ಒಂದು ಡೋಕ್ಳ ಗಟ್ಟಿಯಾಗಿ ಬಂದುಬಿಡುತ್ತೆ. ಹಾಗೆ ಒಂದು ಸ್ವಲ್ಪ ಸಣ್ಣ ರವೆ ರೀತಿಯಲ್ಲಿ ರೆಡಿ ಮಾಡ್ಕೊಳ್ಳಿ. ಇವಾಗ ಇದನ್ನು ಇನ್ನೊಂದು ಪಾತ್ರೆಗೆ ಸೇರಿಸ್ಕೊಳ್ತಿದ್ದೀನಿ. ಕಂಪ್ಲೀಟಾಗಿ ರುಬ್ಬಿರ್ತಕ್ಕಂಥ ಎಲ್ಲ ಮಿಶ್ರಣನೂ ಸೇರಿಸ್ಕೊಂಡಿದ್ದೀನಿ. ನೀರನ್ನ ನೋಡ್ಕೊಂಡು ಹಾಕ್ಕೊಳ್ಬೇಕು. ನಾನು ಕೂಡ ಇಲ್ಲಿ ಒಂದು ಸ್ವಲ್ಪ ಜಾರ್ ತೊಳೆದಿರೋ ನೀರನ್ನ ಸೇರಿಸ್ಕೊಂಡಿದ್ದೀನಿ. ಈ ಒಂದು ಬ್ಯಾಟರ್ ನಮಗೆ ದೋಸೆ ಹಿಟ್ಟಿನ ಬ್ಯಾಟರಲ್ಲಿ ರೆಡಿ ಮಾಡ್ಕೊಳ್ಬೇಕು. ಹಾಗಾಗಿ ಸ್ವಲ್ಪ ನೀರನ್ನ ಸೇರಿಸ್ಕೊಂಡು ರುಬ್ಕೊಳ್ಳಿ. ಅದ್ರ ಜೊತೆಗೆ ಇಲ್ಲಿ ಕೂಡ ಹಿಟ್ಟನ್ನು ಕಲಸುವಾಗ ಕೂಡ ಒಂದು ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ದೋಸೆ ಹಿಟ್ಟಿನ ಬ್ಯಾಟರ್ಗೆ ನಾವು ರೆಡಿ ಮಾಡ್ಕೊಳ್ಬೇಕು. ಇವಾಗ ಯಾವ ಕಪ್ಪಿಂದ ನಾನು ರಾಗಿ ತೊಗೊಂಡಿದ್ದೆ ಅದೇ ಕಪ್ಪಿಂದ 1/4 ಕಪ್ ಆಗುವಷ್ಟು ಅಥವಾ ಅರ್ಧ ಕಪ್ ಆಗುವಷ್ಟು ರವೆ ಸೇರಿಸ್ಕೊಳ್ಳಿ. ಇಲ್ಲಿ 1 ಕಪ್ಪು ರಾಗಿಗೆ ಅರ್ಧ ಕಪ್ ಮೊಸರು, ಅರ್ಧ ಕಪ್ಪು ಈ ಒಂದು ಚಿರೋಟಿ ರವೆ ಬೇಕಾಗುತ್ತೆ. ನಾನಿಲ್ಲಿ 1/4 ಕಪ್ ಸೇರಿಸ್ಕೊಳ್ತಿದ್ದೀನಿ. ನಿಮಗೆ ಬೇಕು ಅಂತಂದರೆ ಅರ್ಧ ಕಪ್ ಮೊಸರು, ಅರ್ಧ ಕಪ್ಪು ಚಿರೋಟಿ ರವೆ ಸೇರಿಸ್ಕೊಳ್ಬೋದು. ಈ ರೀತಿ ಕರೆಕ್ಟಾಗಿರ್ತಕ್ಕಂಥ ಮೆಜರ್ಮೆಂಟಲ್ಲಿ ನಾವು ರವೆ ಮೊಸರನ್ನ ಹಾಕೋದಾಯಿತು ಅಂತಂದರೆ ನಾವು ಮಾಡ್ತಕ್ಕಂಥ ರಾಗಿ ದೋಕ್ಳ ಕರೆಕ್ಟಾಗಿ ಫ್ಲಫಿಯಾಗಿ ಬರುತ್ತೆ, ಜಾಸ್ತಿನೇ ಉಬ್ಕೊಂಡು ಬರುತ್ತೆ. ಹಾಗಾಗಿ ನೋಡಿಕೊಂಡು ಕರೆಕ್ಟಾದ ಅಳತೆಯಲ್ಲಿ ಸೇರಿಸ್ಕೊಳ್ಳಿ. ಇವಾಗ ನೋಡಿ, ಮತ್ತೊಂದು ಸ್ವಲ್ಪ ನೀರು ಸೇರಿಸ್ಕೊಂಡು ದೋಸೆ ಹಿಟ್ಟಿನ ಒಂದು ಬ್ಯಾಟರ್ಗೆ ರೆಡಿ ಮಾಡ್ಕೊಂಡಿದ್ದೀನಿ. ನೆನಪಿರಲಿ, ನಾವು ಹಾಕಿರ್ತಕ್ಕಂಥ ರವೆ ನೆನ್ಕೊಳ್ಬೇಕು ಅಂದರೆ ಈ ಹಿಟ್ಟು ಈ ರೀತಿ ಒಂದು ನೀರಾಗಿಯೇ ಇರಬೇಕು, ತಿಳಿಯಾಗೇ ಇರಬೇಕು. ಹಾಗಾಗಿ ಯಾಕಂದರೆ ಹಾಕಿರ್ತಕ್ಕಂಥ ರವೆ ಸ್ವಲ್ಪ ನೆನ್ಕೊಳ್ಬೇಕು. ಹಾಗಾಗಿ ಈ ಒಂದು ಕನ್ಸಿಸ್ಟೆನ್ಸಿಯಲ್ಲಿ ಹಿಟ್ಟನ್ನು ರೆಡಿ ಮಾಡಿಕೊಂಡು ಮೇಲ್ಗಡೆಯಿಂದ ಒಂದು ಪ್ಲೇಟ್ನ ಮುಚ್ಚಿ ಒಂದು 10 ನಿಮಿಷ ಸೆಟ್ ಆಗೋಕ್ಕೆ ಬಿಡೋಣ. ನೋಡಿ, ಇವಾಗ ಒಂದು 10 ನಿಮಿಷ ಆಗಿತ್ತು. ಹಾಕಿರ್ತಕ್ಕಂಥ ಎಲ್ಲ ಪದಾರ್ಥಗಳು ಕರೆಕ್ಟಾಗಿ ಸೆಟ್ ಆಗಿದೆ. ನೋಡ್ತಿರ್ಬೋದು ನೀವು. ಕನ್ಸಿಸ್ಟೆನ್ಸಿ ನಾನು ನೆನೆಸಿಡೋಕ್ಕೂ ಮುಂಚೆ ಒಂದು ಸ್ವಲ್ಪ ತಿಳಿ ಅನ್ನಿಸ್ತಿತ್ತು. ಇವಾಗ ಗಟ್ಟಿಯಾಗಿದೆ, ಪರ್ಫೆಕ್ಟಾಗಿ ರೆಡಿಯಾಗಿದೆ. ಈ ಸೈಡಲ್ಲಿ ಒಂದು ಪ್ಲೇಟ್ಗೆ ನಾನು ಒಂದು ಸ್ಪೂನ್ ಆಗುವಷ್ಟು ಎಣ್ಣೆ ಹಚ್ಕೊಂಡು ರೆಡಿ ಮಾಡಿ ಇಟ್ಕೊಳ್ತಿದ್ದೀನಿ. ಈ ರೀತಿ ಮೊದಲೇ ರೆಡಿ ಮಾಡಿ ಇಟ್ಕೊಂಡ್ಬಿಡಿ. ನೋಡಿ, ಈ ರೀತಿ ನಿಮಗೆ ಯಾವ ಸೈಜಲ್ಲಿ ಬೇಕು ಆ ಸೈಜಲ್ಲಿ ಪ್ಲೇಟು ಅಥವಾ ತಟ್ಟೆನ ತೊಗೊಂಡು ಎಣ್ಣೆ ಅಥವಾ ತುಪ್ಪನ ಈ ರೀತಿ ಸವರಿ ಒಂದು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ. ಇವಾಗ ರೆಡಿ ಮಾಡಿರ್ತಕ್ಕಂಥ ಬ್ಯಾಟರ್ಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸ್ಕೊಂಡಿದ್ದೀನಿ. ಉಪ್ಪನ್ನ ಸ್ವಲ್ಪ ನೋಡ್ಕೊಂಡು ಹಾಕ್ಕೊಳ್ಳಿ. ಡೋಕ್ಳ ಜಾಸ್ತಿ ಉಪ್ಪು ಹಿಡಿಯೋದಿಲ್ಲ. ಹಾಗಾಗಿ ರುಚಿಗೆ ತಕ್ಕಷ್ಟು ಮಾತ್ರ, ಒಂದು ಸ್ವಲ್ಪ ನಮಗೆ ಸಪ್ಪೆ ಅನ್ನಿಸ್ಬಾರ್ದು ಆ ರೀತಿಯಲ್ಲಿ ಉಪ್ಪನ್ನ ಸೇರಿಸ್ಕೊಳ್ಬೇಕು. ಬೇಕು ಅಂತಂದಾಗ ನೀವು ತಡ್ಕ ಕೊಟ್ಕೊಂಡಾಗ ಅಥವಾ ಒಗ್ಗರಣೆ ಹಾಕಿದಾಗ ಬೇಕು ಅಂದರೆ ಕರೆಕ್ಟಾಗಿ ಆ್ಯಡ್ ಮಾಡ್ಕೊಳ್ಳಿ, ಇನ್ನೊಂದು ಸ್ವಲ್ಪ ಬೇಕು ಅಂದರೆ. ಹಾಗೆ ಇನ್ಸ್ಟೆಂಟಾಗಿ ಮಾಡ್ತಿರೋದ್ರಿಂದ ನಾನಿಲ್ಲಿ 1 ಸ್ಪೂನ್ ಆಗುವಷ್ಟು ಈನೋ ಬಳಸ್ಕೊಳ್ತಿದ್ದೀನಿ. ಅಕಸ್ಮಾತ್ ನಿಮಗೆ ಇನ್ಸ್ಟೆಂಟ್ ಬೇಡ, ಈನೋ ಬೇಡ ಅಂತಂದರೆ ಇದೇ ಹಿಟ್ಟನ್ನು ನೀವು ನೈಟ್ ರುಬ್ಬಿ, ಅಂದರೆ ಈವ್ನಿಂಗ್ ನೆನೆಸಿ ಹಾಕಿ ರಾಗಿನ ನೈಟ್ ರುಬ್ಬಿ ಹೋಲ್ ನೈಟ್ ಫರ್ಮೆಂಟೇಷನ್ ಮಾಡಿ ಕೂಡ ನೀವು ಈ ಒಂದು ರೆಸಿಪಿನ ರೆಡಿ ಮಾಡ್ಕೊಳ್ಬೋದು. ನಾನಿಲ್ಲಿ ಇನ್ಸ್ಟೆಂಟ್ ಆಗಿರೋದ್ರಿಂದ ಈನೋ ಅವಶ್ಯಕತೆ ಇದೆ. ಹಾಗಾಗಿ 1 ಪ್ಯಾಕೆಟು ಈನೋ ಸೇರಿಸ್ಕೊಳ್ತಿದ್ದೀನಿ. ನೆನಪಿರಲಿ, 1 ಪ್ಯಾಕೆಟ್ ಈನೋ ಫುಲ್ಲಾಗಿ ಹಾಕ್ಕೊಳ್ಳಿ. ಇವಾಗ ರೆಡಿಯಾಗಿದೆ. ಹಾಕಾದ ತಕ್ಷಣ, ಈನೋ ಹಾಕಿದ ತಕ್ಷಣ ನಾವು ಇದನ್ನು ಪ್ಲೇಟಿಗೆ ಹಾಕ್ಕೊಳ್ಬೇಕು. ಭಾಳ ಹೊತ್ತು ಬಿಡೋಕ್ಕೆ ಹೋಗಬಾರ್ದು. ಈ ಸೈಡಲ್ಲಿ ನೀರು ಹಾಕಿ, ಒಂದು ಕಡಾಯಿಗೆ ನೀರು ಹಾಕಿ ಒಂದು ಸ್ಟ್ಯಾಂಡ್ ಇಟ್ಟು ಮೀಡಿಯಮ್ ಫ್ಲೇಮಲ್ಲಿ ನೀರನ್ನ ಕಾಯಿಸ್ಕೊಂಡಿದ್ದೆ. ಇವಾಗ ನಾವು ಎಣ್ಣೆ ಹಚ್ಚಿ ರೆಡಿ ಮಾಡಿರ್ತಕ್ಕಂಥ ಪ್ಲೇಟ್ನ ಈ ರೀತಿ ಕರೆಕ್ಟಾಗಿರ್ತಕ್ಕಂಥ ಪೊಸಿಷನ್ನಲ್ಲಿ ಸೆಟ್ ಮಾಡ್ಕೊಳ್ಳೋಣ. ನಿಮಗೆ ಯಾವ ಸೈಜಲ್ಲಿ ಡೋಕ್ಲಾ ಬೇಕು ಅಥವಾ ಯಾವೊಂದು ಸ್ಟ್ರಕ್ಚರಲ್ಲಿ ಬೇಕೋ ಆ ಥರ ರೀತಿಯಲ್ಲಿ ಇರ್ತಕ್ಕಂಥ ಪ್ಲೇಟ್ನ ತೊಗೊಂಡು ಎಣ್ಣೆ ಅಥವಾ ತುಪ್ಪ ಹಚ್ಚಿಟ್ಕೊಳ್ಳಿ. ಇವಾಗ ರೆಡಿ ಮಾಡಿರ್ತಕ್ಕಂಥ ಹಿಟ್ಟನ್ನು ನಾನು
ಈ ರೀತಿ ಹಾಕ್ಕೊಳ್ತಿದ್ದೀನಿ. ಎಷ್ಟು ಹಿಡಿಯುತ್ತೋ ಅಷ್ಟನ್ನು ಮಾತ್ರ ಹಾಕ್ಕೊಳ್ಳಿ. ಜಾಸ್ತಿ ಹಾಕ್ಕೊಳ್ಳೋದ್ರಿಂದ ಉಬ್ಬೋದ್ರಿಂದ ಹೊರಗಡೆ ಅಂದರೆ ನೀರಿಗೆ ಹಿಟ್ಟು ಸ್ಪ್ರೆಡ್ ಆಗಿಬಿಡುತ್ತೆ. ಹಾಗಾಗಿ ಈ ರೀತಿ ಪ್ಲೇಟಿಂದ ಹೊರಗೆ ಬರದೇ ಇರೋ ರೀತಿಯಲ್ಲಿ ಹಿಟ್ಟನ್ನು ಹಾಕ್ಕೊಂಡು ಮೇಲ್ಗಡೆಯಿಂದ ಕರೆಕ್ಟಾಗಿ ಕ್ಲೋಸ್ ಆಗ್ತಕ್ಕಂಥ ಒಂದು ಲಿಡ್ ಅಥವಾ ಪ್ಲೇಟ್ನ ಮುಚ್ಚಿಟ್ಕೊಂಡು ಒಂದು 10 ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಬೇಯಿಸ್ಕೊಳ್ಬೇಕು. ಇವಾಗ ನೋಡಿ 10 ನಿಮಿಷ ಆಗಿತ್ತು, ತೆಗೆದು ತೋರಿಸ್ತಿದ್ದೀನಿ. ಈ ರೀತಿ ಉಬ್ಕೊಂಡು ಬಂದಿರಬೇಕು. ಆದರೂ ಕೂಡ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ ಒಳಗಡೆ ಕರೆಕ್ಟಾಗಿ ಬೆಂದಿದೆಯೋ ಇಲ್ಲೋ ಅಂತಂದು. ಈ ರೀತಿ ಚೆಕ್ ಮಾಡಿಕೊಂಡಾಗ ಸ್ಪೂನ್ಗೆ ಹಿಟ್ಟು ಹತ್ತಿಲ್ಲ ಅಂತಂದರೆ ಕರೆಕ್ಟಾಗಿ ಒಳಗಡೆ ಕೂಡ ಬೆಂದ್ಕೊಂಡಿದೆ ಅಂತ ಅರ್ಥ. ನಾನು ರೆಡಿ ಮಾಡಿರ್ತಕ್ಕಂಥ ಹಿಟ್ಟು ಇನ್ನೂ ಉಳಿದಿತ್ತು, ಹಾಗಾಗಿ ಇನ್ನೊಂದು ಪ್ಲೇಟಿಗೆ ಕೂಡ ಹಾಕಿ ನಾನಿಲ್ಲಿ ಸೆಟ್ ಮಾಡಿ ಇಟ್ಕೊಳ್ತಿದ್ದೀನಿ. ನೀವು ಬೇಕು ಅಂದರೆ ಒಂದು ದೊಡ್ಡ ತಟ್ಟೆ ಕೂಡ ತೊಗೊಂಡು ಒಂದೇ ಸರಿ ಕೂಡ ಹಾಕ್ಕೊಳ್ಬೋದು. ಒಂದೇ ಸರಿಗೆ ಹಾಕ್ಕೊಳ್ಳೋದು ಉತ್ತಮ, ಯಾಕಂದರೆ ಈನೋ ಹಾಕಿ ಭಾಳ ಹೊತ್ತವರೆಗೂ ಬಿಡಬಾರ್ದು. ಇಲ್ಲಿ ಇದೊಂದು ಬೇಯಲಿಕ್ಕೆ ನಾವು ರೆಸ್ಟನ್ನ ಹಿಟ್ಟಿಗೆ ಕೊಟ್ಬಿಟ್ಟಿದ್ದು ಆಯಿತು ಅಂದರೆ ಈನೋಗೆ ಗಟ್ಟಿ ಆಗೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಒಂದೇ ಒಂದು ತಟ್ಟೆಗೆ, ದೊಡ್ಡ ತಟ್ಟೆಗೆ ಹಾಕ್ಕೊಂಡು ನೀವು ಇಟ್ಕೊಳ್ಬೋದು. ಇವಾಗ ನೋಡಿ ಕೈ ಅಂದರೆ ಬಿಸಿ ಮುಟ್ಟೋಷ್ಟು ಬಿಸಿ ಇದೆ ಅಷ್ಟೇ. ಹಾಗಾಗಿ ಇವಾಗಲೇ ನಾವು ತೀರಾ ತಣ್ಣಗಾಗ್ಲಿಕ್ಕೆ ಬಿಡಬಾರ್ದು. ಒಂದು ಸ್ವಲ್ಪ ಉಗುರು ಬಿಸಿ ಇದ್ದಾಗಲೇ ನಾವು ಇದನ್ನು ಕಟ್ ಮಾಡ್ಕೊಳ್ಬೇಕು. ಈ ರೀತಿ ಯಾವ ಸ್ಟ್ರಕ್ಚರಲ್ಲಿ ಬೇಕೋ ಆ ಸ್ಟ್ರಕ್ಚರಲ್ಲಿ ಕಟ್ ಮಾಡಿದರೆ ಆಯಿತು. ನೋಡಿ ಪರ್ಫೆಕ್ಟಾಗಿ ಎದ್ದು ಬರುತ್ತೆ. ನಿಮಗೆ ಇದೇ ರೆಸಿಪಿನ ನಾನು ಈ ಹಿಂದೆ ಕೂಡ ನನ್ನ ಚಾನಲ್ನಲ್ಲಿ ಅಕ್ಕಿಯಿಂದ ಮಾಡೋದು ಯಾವ ರೀತಿ ಅಂತ ತೋರಿಸಿದೆ. ಅಂದರೆ ಅಕ್ಕಿ ಡೋಕ್ಲಾ ಕೂಡ ರೆಸಿಪಿ ಕೂಡ ಅಪ್ಲೋಡ್ ಮಾಡಿದ್ದೀನಿ. ಇಂಟ್ರೆಸ್ಟ್ ಇತ್ತು ಅಂತಂದರೆ ಒಂದ್ಸರಿ ಚೆಕ್ ಮಾಡ್ಕೊಳ್ಳಿ. ಆ ಒಂದು ರೆಸಿಪಿ ಕೂಡ ತುಂಬಾ ಪರ್ಫೆಕ್ಟ್ ಆದ ರೀತಿಯಲ್ಲಿ ಬರುತ್ತೆ. ಹಾಗೆ ಲಂಚ್ ಬಾಕ್ಸಿಗೆ ಮಕ್ಕಳಿಗಂತೂ ಹೇಳಿ ಮಾಡಿಸಿದಂಥ ಒಂದು ರೆಸಿಪಿ. ಹಾಗೆ ಇದು ಕೂಡ ಒಂದು ಆರೋಗ್ಯ ದೃಷ್ಟಿಯಿಂದ ತುಂಬಾ ಒಳ್ಳೆಯದು ಅನ್ನೋದಕ್ಕೋಸ್ಕರ ನಾನಿಲ್ಲಿ ರಾಗಿಯಿಂದ ಮಾಡಿರ್ತಕ್ಕಂಥ ಡೋಕ್ಲಾನ ರೆಸಿಪಿನ ತೋರಿಸ್ತಿದ್ದೀನಿ. ನೋಡಿ, ನಾನು ತೊಗೊಂಡಿರ್ತಕ್ಕಂಥ 1 ಕಪ್ ರಾಗಿಯಲ್ಲಿ ಒಂದು 2 ಬ್ಯಾಚ್ ಮಾಡ್ಕೊಂಡಿದ್ದೆ. ಯಾಕಂದರೆ ಪ್ಲೇಟ್ನ ನಾನು ಸಣ್ಣದಾಗಿ ಇಟ್ಕೊಂಡಿದ್ದೆ, ಹಾಗಾಗಿ 2 ಬ್ಯಾಚ್ ರೆಡಿಯಾಗಿದೆ. ತುಂಬಾ ಫ್ಲಫಿ ಆಗಿರ್ತಕ್ಕಂಥ ಒಂದು ಡೋಕ್ಲಾ, ಅಷ್ಟೇ ಆರೋಗ್ಯಕ್ಕೆ ಕೂಡ ಒಳ್ಳೆಯದು. ಈನೋ ಬಳಸಿದ್ದಾಗಿದೆ, ಬಟ್ ಈನೋ ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ. ನಿಮಗೇನಾದರೂ ಈ ಡೋಕ್ಲಾ ಮಾಡಬೇಕು ಅನಿಸಿತು ಅಂತಂದರೆ ಇನ್ಸ್ಟೆಂಟ್ ಆಗಿತ್ತಂದರೆ ಪರವಾಗಿಲ್ಲ, ಈನೋ ಬಳಸ್ಕೊಳ್ಳಿ. ಇಲ್ಲ ಅಂತಂದರೆ ಟೈಮ್ ಇತ್ತು ಅಂತಂದರೆ ಹುದುಗ್ ಬರೆಸ್ಕೊಂಡು ಫರ್ಮೆಂಟೇಷನ್ ಮಾಡಿ ಕೂಡ ಈ ಒಂದು ರೆಸಿಪಿನ ಮಾಡ್ಕೊಳ್ಬೋದು. ಮೇಲ್ಗಡೆ ಒಂದು ಸ್ವಲ್ಪ ತಡ್ಕ ಕೊಟ್ಕೊಂಡಿದ್ದೀನಿ. ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ. ಎಣ್ಣೆ ಕಾದಾದಮೇಲೆ ಜೀರಿಗೆ, ಸಾಸಿವೆ, 1-2 ಕರಿಬೇವಿನ ಸೊಪ್ಪು ಹಾಗೆ ಹಸಿರು ಮೆಣಸಿನ್ಕಾಯಿನ ಸೇರಿಸ್ಕೊಂಡು ಒಂದು ಸಿಂಪಲ್ ಆಗಿರ್ತಕ್ಕಂಥ ಒಗ್ಗರಣೆ ಹಾಕ್ಕೊಂಡಿದ್ದೀನಿ. ನೀವು ಬೇಕು ಅಂದರೆ ಇದರಲ್ಲೇ ಕೂಡ ಕಡಲೆಬೇಳೆ, ಹಸಿ ಮೆಣಸಿನ್ಕಾಯಿ, ಹಸಿ ಶುಂಠಿ ಕೂಡ ಹಿಟ್ಟನ್ನು ಕಲಿಸುವಾಗ ಕೂಡ ಹಾಕ್ಕೊಂಡು ಮಾಡ್ಕೊಳ್ಬೋದು. ನೋಡಿ ಎಷ್ಟು ಫ್ಲಫಿ ಆಗಿದೆ ಅಂತ ನೋಡ್ತಿರ್ಬೋದು ನೀವು. ತುಂಬಾ ಹಗುರವಾಗಿರ್ತಕ್ಕಂಥ ಒಂದು ಬ್ರೇಕ್ಫಾಸ್ಟ್ ರೆಸಿಪಿ. ಒಂದ್ಸರಿ ಟ್ರೈ ಮಾಡಿ. ಐ ಹೋಪ್ ಇವತ್ತು ನಾನು ಮಾಡಿರ್ತಕ್ಕಂಥ ಒಂದು ರಾಗಿಯ ಒಂದು ಡೋಕ್ಲಾ ರೆಸಿಪಿ ನಿಮಗೆ ಭಾಳ ಇಷ್ಟ ಆಗದ ಅಂದ್ಕೊಳ್ತೀನಿ. ಇಷ್ಟ ಆಗಿತ್ತು ಅಂತಂದರೆ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ಒಂದು ರೆಸಿಪಿನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ನಾಳೆ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ ಸಿಗೋಣ. ಧನ್ಯವಾದ.